ಸ್ನೇಹಿತರೆ, ನಾನು ಇವತ್ತು ಇಡ್ಲಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. JP ನಗರದ ಹತ್ರ ಇದೆ ಅಂತೆ. ನನಗೂ ಸಹ ಗೊತ್ತಿಲ್ಲ ಹೇಗಿದೆ ಏನು ಅಂತ. ಇಡ್ಲಿ, ಪೊಂಗಲ್, ಪಲಾವ್, ಚಿತ್ರಾನ್ನ, ವಡೆ ಮತ್ತು ಉದ್ನೋಡೆ ಎಲ್ಲ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ ಹೇಗಿದೆ ಅಂತ. ಸೊ ನಾನು ಇವಾಗ ಹೋಗಿ ಟೇಸ್ಟ್ ಮಾಡಿ ನಿಮ್ಗೆ ಹೇಗಿದೆ ಅಂತ ತಿಳಿಸ್ತೀನಿ. ಸೊ ಬನ್ನಿ ಹೋಗಿ ಇಡ್ಲಿ ತಿನ್ಕೊಂಡು ಬರೋಣ. ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ ಇಡ್ಲಿ ಮಾತ್ರ. ಬಾಯಿಗೆ ಹಾಕಿ ಕೂಡಲೇ ಕರ್ಗೋಗ್ತಿದೆ. ಚಟ್ನಿ ಮತ್ತು ಸಾಂಬಾರ್ ಕಾಂಬಿನೇಷನ್ ಅಂತೂ ಇನ್ನೂ ಸಖತ್ತಾಗಿದೆ. ಬ್ಯಾಚುಲರ್ಸ್ಗೆ, PGಲಿರೋರಿಗೆ ಮತ್ತು ಬೇರೆ ಊರಿಂದ ಬಂದಿರೋರಿಗೆ ಕೆಲಸಕ್ಕೆ ಅಂಥವ್ರಿಗೆ ವಿತಿನ್ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಊಟ ನೈಟ್ಗೆ. ಮತ್ತು ವಡೆ ಅಂತೂ ತುಂಬ ಕ್ರಿಸ್ಪಿಯಾಗಿದೆ ಮತ್ತು ಮಸಾಲೆ ವಡೆ ಸಿಗುತ್ತೆ. ಮತ್ತು ಇದು ಇರೋದು JP ನಗರ ಹತ್ರ ಬಾಟಾ ಶೋರೂಮ್ ಆಪೋಸಿಟ್ ಇದೆ. ಚಿಕ್ಕ ಅಂಗಡಿಗಳು ಲೈಕ್ ದೊಡ್ಡ ಹೋಟೆಲಲ್ಗೆಲ್ಲ ಹೋಗಿ ದುಡ್ಡು ವೇಸ್ಟ್ ಮಾಡಿಕೊಂಡು ಹೊಟ್ಟೆ ತುಂಬಲ್ಲ ಮಟ್ಟಲ್ಲ. ಸುಮ್ಮನೆ ಬರೋದಕ್ಕಿಂತ ಇಲ್ಲಿಗೆ ಬಂದು ಬೆಸ್ಟ್ 50 ರೂಪಾಯಿ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಎಷ್ಟು ಗಂಟೆಗಂಟ ಓಪನ್ ಇರುತ್ತೆ? ನೈಟ್ 11:30 ತನಕನೂ ಇರುತ್ತಾ? ಡೈಲಿ ಇರುತ್ತಾ? ಭಾನುವಾರ ರಜೆ ಆ ಥರ ಏನಿಲ್ವಾ? ಡೈಲಿ ಇರುತ್ತಾ? ಸಖತ್ತಾಗಿತ್ತು ಇಡ್ಲಿ ಮಾತ್ರ. ಫುಲ್ ಬಾಯಿಗೆ ಹಾಕೋದೇ ಕರ್ಕೋಗ್ತಾ ಇತ್ತು. ಚೆನ್ನಾಗಿತ್ತು. ಹ್ಞೂ, ಅದಕ್ಕೆ ನಮ್ಮ ಅಕ್ಕ ಬಾವ ಬಂದಿದ್ರಂತೆ. ನನ್ನ ಇವತ್ತು ಕರ್ಕೊಂಡ್ಬಂದರು. ಹಾಂ ಹೌದಾ, ಅದಕ್ಕೆ ನಾನು ಇವತ್ತು ಕರ್ಕೊಂಡ್ಬಂದರು. ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಅಂತ. ಥ್ಯಾಂಕ್ಸ್ ಅಣ್ಣ. ಇಡ್ಲಿ ತಿನ್ಕೊಂಡ್ಬಂದೆ. ಸಖತ್ತಾಗಿತ್ತು ಇಡ್ಲಿ ಮಾತ್ರ. ಬಾಯಿಗೆ ಹಾಕಿ ಕೂಡಲೇ ಕರ್ಗೋಗ್ತಿತ್ತು. ಮತ್ತು ಎಲ್ಲ ಕ್ರಿಸ್ಪಿನೆಸ್ ಏನಂತೀರ, ವಡೆ ಮಾತ್ರ ಬಾಯಿಗೆ ಹಾಕಿದ ತಕ್ಷಣ ಕರಂ ಅಂತ ಇತ್ತು. ಮತ್ತು ಪಾರ್ಸಲ್ಗೆ ಅಂತ ಕೂಡ ಪಲಾವ್ ಕೂಡ ತಂದ್ವಿ ನೈಟ್ 10 ಗಂಟೆ ಮೇಲೆ ತಿನ್ನೋಕ್ಕೆ. ಯಾಕೆಂದರೆ 10 ಗಂಟೆ ಮೇಲೆ ಮತ್ತೆ ಹೊಟ್ಟೆ ಎಸಿತೆ. ಸೊ ಅದಕ್ಕೋಸ್ಕರ ಪಾರ್ಸಲ್ ಸಹ ತಂದಿದ್ದೀವಿ. ಅಷ್ಟು ಸಖತ್ತಾಗಿತ್ತು. ಪ್ಲೀಸ್ ಹೋಗಿ ಟ್ರೈ ಮಾಡಿ, ದಯವಿಟ್ಟು ಮಿಸ್ ಮಾಡಬೇಡಿ ನೀವು. ಬ್ಯಾಚುಲರ್ಸ್ಗೆ, ನಮ್ಮಂಥವ್ರಿಗೆ ಲೈಕ್ PGಲಿರೋರಿಗೆ, ಬೇರೆ ಊರಿಂದ ಬಂದಿರೋರ್ಗಂತೂ ನೋಡಿ ವಿತಿನ್ ರೀಸನಬಲ್ ಪ್ರೈಸಲ್ಲಿ ಮಸ್ತ್, ಬೇರೆ ಮಾತೇ ಇಲ್ಲ. ಪ್ಲೀಸ್ ಹೋಗಿ ಟ್ರೈ ಮಾಡಿ. ಬಾಯ್. ಹೆಲ್ತಿ ಡ್ರಿಂಕ್ ಬಿಸಿನೀರು. ಅಫ್ಕೋರ್ಸ್ ಹೊರಗಡೆ ಎಲ್ಲ ಹೋಗಿ ತಿನ್ಕೊಂಡು ಬಂದಮೇಲೆ ನೈಟ್ ಬಿಸಿನೀರು ಕುಡಿದೆ ಮಲ್ಕೊಳ್ಳಿಲ್ಲ ಅಂದರೆ ಅಫ್ಕೋರ್ಸ್ ಏನಾರ ಪ್ರಾಬ್ಲಮ್ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಫ್ ಯು ಹ್ಯಾವೆಂಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಗೋ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಎ ಬೆಲ್ ಐಕಾನ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.